ಮೇಡಮ್, ಇನ್ನೂ ಮಾತಾಡ್ತಾನೆ ಇರ್ತೀರಾ ಇಲ್ಲ ಒಳಗಡೆ ಹೋಗಿ ಅದೇನು ಅಂತ ನೋಡೋಣವಾ? ಇಂಟರ್ವ್ಯೂ ಟೈಮ್ ಆದ್ರೆ ನಿನ್ನ ಯಾರೂ ಮಾತಾಡ್ಸಲ್ಲ ಅಂತ ಸರ್ಕಾಸ್ಟಿಕ್ ಆಗಿ ಹೇಳ್ದ. ಆಯ್ರಾ ತಲೆ ಆಡ್ಸಿ ಸಿಹಿ ಕೈ ಹಿಡ್ಕೊಂಡು ಪ್ರಿನ್ಸಿಪಾಲ್ ರೂಮ್ ಕಡೆ ನಡೆದ್ಲು. ಪ್ರಿನ್ಸಿಪಾಲ್ ಚೇಂಬರ್ ಒಳಗಡೆ ಕಾಲಿಟ್ಟ ಆ 3 ಜನರನ್ನ ನೋಡಿ ಪ್ರಿನ್ಸಿಪಾಲ್ ಸ್ಮೈಲ್ ಮಾಡಿದ್ರು. ರಾಮ್ ಅಂದ್ಕೊಂಡಂಗೆ ಅಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಯಾರೂ ಇರ್ಲಿಲ್ಲ. ಪ್ರಿನ್ಸಿಪಾಲ್ ಮುಖದಲ್ಲಿ ಸ್ಮೈಲ್ ಇತ್ತು. ಹಲೋ ಸಿಹಿ, ಹೌ ಆರ್ ಯು ಅಂತ ಪ್ರಿನ್ಸಿಪಾಲ್ ಅವಳನ್ನ ಮಾತಾಡ್ಸಿದ್ರು. ಸಿಹಿ ರಿಪ್ಲೈ ಮಾಡೋಕೋ ಮೊದ್ಲು ಪ್ರಿನ್ಸಿಪಾಲ್ ಅಂದ್ರು, ಮಿಸ್ ಆಯ್ರಾ ಶರ್ಮಾ, ನಿಮ್ ಮಗಳನ್ನ ನಾಳೆಯಿಂದಾನೇ ಸ್ಕೂಲಿಗೆ ಕರ್ಕೊಂಡ್ ಬನ್ನಿ. ಇದು ನಮ್ ಸ್ಕೂಲ್ ಯೂನಿಫಾರ್ಮ್. ನಮ್ ಸ್ಕೂಲಿನ ಮೇನ್ ರೂಲ್ಸ್ ಟೈಮ್ ಸೆನ್ಸಸ್ ನೆನ್ಪಿಟ್ಕೊಳ್ಬೇಕಾಗತ್ತೆ, ಲೇಟ್ ಮಾಡಬಾರ್ದು ಅಂತ ಸ್ಮೈಲ್ ಮಾಡಿ ಅವರನ್ನ ಕಳಿಸ್ಕೊಟ್ರು. ಹೋಗೋವಾಗ, ಮಿಸ್ ಆಯ್ರಾ, ನಾನ್ ನಿಮ್ಮನ್ನ ಪರ್ಸನಲ್ ಆಗಿ ಆಮೇಲೆ ನೋಡ್ತೀನಿ ಅಂತ ತುಂಬಾ ರೆಸ್ಪೆಕ್ಟ್ ಇಂದ ಪ್ರಿನ್ಸಿಪಾಲ್ ಅಂದ್ರು. ನೋ ನೀಡ್ ಸರ್, ಇಟ್ಸ್ ಓಕೆ ಅಂತ ಹೇಳಿ ಆಯ್ರಾ ಯೂನಿಫಾರ್ಮ್ ಜೊತೆ ಆಚೆ ಬಂದ್ಲು. ಅವ್ರ ಆಚೆ ಹೋಗ್ತಿದ್ದ ಹಾಗೆ ಪ್ರಿನ್ಸಿಪಾಲ್ ಹತ್ರ ಕೂಲ್ ಆಗಿ ಒಬ್ಬ ಕೇಳ್ದ, ಅವ್ರು ಯಾರು ಸರ್? ಇಂಟರ್ವ್ಯೂ ಇಲ್ದೆ ಹಾಗೆ ಯಾರನ್ನು ತಗೊಳ್ಳೋದಿಲ್ಲ ಅಲ್ವಾ? ನಂಗೂ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅವರು ಇಂಟರ್ವ್ಯೂ ತಗೊಳ್ಬೇಡಿ ಅಂದಿದ್ದಾರೆ. ಮೇಲಿನಿಂದ ಆರ್ಡರ್ ಬಂದಿದೆ. ಅವ್ರು ಯಾರೋ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿರೋ ಮೆಂಬರ್ಸ್ ಫ್ರೆಂಡ್ಸ್ ಅಂತೆ. ಮೇಜರ್ ಶೇರ್ ಹೋಲ್ಡರೇ ಹೇಳಿರೋವಾಗ ನಾವೇನೂ ಮಾಡಕ್ಕಾಗಲ್ಲ. ಅವ್ರು ಯಾರು ಏನು ಅಂತ ಡೀಪಾಗಿ ಕೇಳೋ ಡೇರ್ ನನ್ಗಿಲ್ಲ. ಸೊ ನಾನು ಆ ಬಗ್ಗೆ ಜಾಸ್ತಿ ವಿಚಾರಿಸ್ಲಿಲ್ಲ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಅವ್ರು 3 ಜನರು ಸೈಲೆಂಟ್ ಆಗಿ ಮನೆ ಒಳಗಡೆ ಕಾಲಿಟ್ರು. ಅಷ್ಟ್ರಲ್ಲೇ ಆ ರೂಮಿಂದ ಯಾರ್ದೋ ಲವ್ಡ್ ವಾಯ್ಸ್ ಕೇಳಿಸ್ತು. ಸುಕನ್ಯಾ, ನಾನ್ ನಿಂಗ್ ಮೊದ್ಲೇ ಹೇಳಿರ್ಲಿಲ್ವಾ ಸ್ವಲ್ಪ ತಡ ಆಗತ್ತೆ, ವೇಟ್ ಮಾಡು ಅಂತ? ನಾನ್ ನನ್ ಕೆಲ್ಸನೆಲ್ಲ ಬಿಟ್ಟು ಇಲ್ಲಿಗ್ ಬಂದೆ. 1 ಅವರ್ ಲೇಟ್ ಆಗಿದ್ ನಿಜ. ಹಾಗಂತ ನನ್ನ ಇಗ್ನೋರ್ ಮಾಡಿ ಅವ್ರು ಹೇಗ್ ಹೋಗ್ಬಿಟ್ರು? ಒಳ್ಳೆ ಸ್ಕೂಲಿಗೆ ಸೇರ್ಸ್ಬೇಕು ಅಂದ್ರೆ ಪೇಷನ್ಸ್ ಬೇಕು. ಹೆಲ್ಪ್ ಕೇಳಿ ಆಮೇಲೆ ಹಾಗೆ ಹೊರಟೋದ್ರೆ ಅಂತ ಅಸಮಾಧಾನದಲ್ಲಿ ಆ ಲೇಡಿ ಹೇಳಿದ್ರು. ಆ ಲೇಡಿ ಹೆಸರು ನಿರ್ಮಲಾ. ಫೇಕ್ ಸ್ಮೈಲ್ ಕೊಡ್ತಾ ಸುಕನ್ಯಾ ಸಾಫ್ಟ್ ವಾಯ್ಸ್ ಅಲ್ಲಿ ಹೇಳಿದ್ಲು, ಸಾರಿ ನಿರ್ಮಲಾ, ಆಯ್ರಾಗೆ ಬೇರೆ ಯಾವ್ದೋ ಹೆಲ್ಪ್ ಇಂದ ಇಂಟರ್ವ್ಯೂಗೆ ಅವಕಾಶ ಸಿಕ್ತಂತೆ. ಅವ್ರ ಕರೆದ ಟೈಮಿಗೆ ಹೋಗ್ದಿದ್ರೆ ಚೆನ್ನಾಗಿರಲ್ಲ ಅಂತ ಅವಳು ರಾಮ್ ಜೊತೆ ಹೋದ್ಲು. ಬೇಸರ ಮಾಡ್ಕೋಬೇಡ ಅಂತ ಸುಕನ್ಯಾ ಹೇಳ್ತಿದ್ದ ಹಾಗೆ ಆ 3 ಜನರು ಲಿವಿಂಗ್ ರೂಮ್ಗೆ ಬಂದಾಗಿತ್ತು. ಆಯ್ರಾ ಹಿಂದ್ಗಡೆ ನಡ್ಕೊಂಡು ಬರ್ತಿದ್ದ ರಾಮ್ ಮುಖ ಬಾಡೋಗಿತ್ತು. ಅವನು ಯಾವ್ದೋ ಯೋಚನೆನಲ್ಲಿ ಸಪ್ಪಗ್ ನಡ್ಕೊಂಡ್ ಬರ್ತಾ ಇದ್ದ. ಅವನನ್ನ ನೋಡಿ ಸುಕನ್ಯಾ ಮನ್ಸ್ನಲ್ಲೇ ನಿಟ್ಟುಸ್ರು ಬಿಟ್ಲು. ಅವ್ರು ಹೋಗಿದ್ ಕೆಲ್ಸ ಆಗಿರಲ್ಲ ಅಂತ ಸುಕನ್ಯಾ ಗೆಸ್ ಮಾಡಿದ್ಲು. ಹೋಗ್ಲಿ ಬಿಡು ಆಯ್ರಾ, ಬೇಸರ ಮಾಡ್ಕೋಬೇಡ. ನಮ್ ಸುತ್ತಮುತ್ತ ಬೇಕಾದಷ್ಟು ಒಳ್ಳೆ ಸ್ಕೂಲ್ ಇದೆ. ನಾವ್ ಬೇರೆ ಕಡೆ ನೋಡೋಣ. ನೀನೇನು ಯೋಚನೆ ಮಾಡ್ಬೇಡ. ನಾವೆಲ್ಲಾದ್ರೂ ಒಳ್ಳೆ ಸ್ಕೂಲ್ನ ಫೈಂಡ್ ಔಟ್ ಮಾಡೋಣ ಅಂತ ಆಯ್ರಾ ಬೆನ್ ಸವರಿ ಅವಳನ್ನ ಸಮಾಧಾನ ಮಾಡಿದ್ಲು. ಅಲ್ಲೇ ಕೂತಿದ್ದ ನಿರ್ಮಲಾಗೆ ಸ್ವಲ್ಪ ಖುಷಿ ಆಯ್ತು. ಅವಳ ಸ್ಕೂಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀನಿ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾ, ಇಂಟರ್ವ್ಯೂ ಕ್ವೆಶ್ಚನ್ಸ್ ಹೇಗಿರುತ್ತೆ ಅನ್ನೋದು ಅಲ್ಲಿ ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನೀವ್ ಎಷ್ಟೇ ಪ್ರಿಪೇರ್ ಆಗಿದ್ರೂ ನಿಮ್ IQ ಮೇಲೆ ಈ ಇಂಟರ್ವ್ಯೂ ಪಾಸ್ ಫೇಲ್ ಅನ್ನೋದು ಬರೋದಿಲ್ಲ. ನಮ್ಮಂತ ಹೈ ಪ್ರೊಫೈಲ್ ಜನರಿಗೆ ಈ ಇಂಟರ್ವ್ಯೂ ಎಲ್ಲ ಜಸ್ಟ್ ಪ್ರೊಸೀಜರ್ ಅಷ್ಟೇ. ಆವ್ರೇಜ್ ಫ್ಯಾಮಿಲಿ ಮಕ್ಕಳು ನಮ್ಮಂತವ್ರ ಹೆಲ್ಪ್ ಇಂದಾನೆ ಆ ಸ್ಕೂಲ್ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗೋದು ಅಂತ ಪ್ರೌಡ್ ಫೀಲ್ ಆಗಿ ಹೇಳಿದ್ಲು. ಸಿಹಿ ತನ್ನ ಪುಟ್ಟ ಕಣ್ಗಳನ್ನ ಅರಳಿಸಿ ಆಶ್ಚರ್ಯದಿಂದ ಕೇಳಿದ್ಲು, ಏನಂದ್ರೆ ಆಂಟಿ? ಆ ಸ್ಕೂಲ್ಗೆ ಜಾಯಿನ್ ಆಗೋಕೆ ಇಂಟರ್ವ್ಯೂ ಇರುತ್ತಾ? ಮಮ್ಮಿ, ಆ ಸ್ಕೂಲಲ್ಲಿ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ ಅಂತ ಆಯ್ರನ್ನ ನೋಡಿದ್ಲು. ನಿರ್ಮಲಾ ಸಿಹಿ ಮಾತ್ ಕೇಳಿ, ವಾಟ್ ಯು ಮೀನ್ ಅಂತ ಕೇಳಿದ್ಲು. ನಾವ್ ಯಾವ್ದೇ ಇಂಟರ್ವ್ಯೂನ ಅಟೆಂಡ್ ಮಾಡಿಲ್ಲ ಆಂಟಿ ಅಂತ ರಾಮ್ ಹೇಳ್ದ. ಓ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೆಕಮೆಂಡೇಶನ್ ಲೆಟರ್ ಇಂದ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಆಗತ್ತೆ ಅಂತ ನೀವ್ ಅಂದ್ಕೊಂಡಿದ್ರಾ? ನೆವರ್. ಆ ಸ್ಕೂಲಲ್ಲಿ ತುಂಬಾ ಸ್ಟ್ರಿಕ್ಟ್. ಈವನ್ ನಿಮ್ ಮಲ್ಹೋತ್ರ ಫ್ಯಾಮಿಲಿ ಅವರೇ ಆ ಸ್ಕೂಲಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ಮೇಲೆ, ಇವ್ರ ರೆಕಮೆಂಡೇಶನ್ಗೆ ವ್ಯಾಲ್ಯೂ ಇಲ್ಲ ಅಂದ್ಮೇಲೆ ಯಾರ್ದೋ ರೆಕಮೆಂಡೇಶನ್ ಲೆಟರ್ ತಗೊಂಡ್ ಹೋಗಿದ್ದೀರಲ್ಲ, ವೆರಿ ಫನ್ನಿ ಅಂತ ಹೇಳ್ಕೊಂಡು ನಿರ್ಮಲಾ ನಕ್ರು. ಆಮೇಲೆ ತುಂಬಾ ಕನ್ಸನ್ನಿಂದ ಸಿಹಿ ಕಡೆ ನೋಡಿ ತಮ್ಮ ಬ್ಯಾಗಿಂದ ಒಂದು ಪೇಪರ್ ತೆಗೆದ್ರು. ಪೆನ್ನಿಂದ ಅದ್ರಲ್ಲಿ ಏನೋ ಬರ್ದು ಸುಕನ್ಯಾ ಕಡೆ ನೋಡಿ, ನಾನ್ ನಿಮ್ಗೆ ರೆಕಮೆಂಡೇಶನ್ ಲೆಟರ್ ಕೊಡ್ತೀನಿ. ಇವತ್ತೇ ನನ್ ಜೊತೆ ಬಂದಿದ್ರೆ ನಿಮ್ ಕೆಲ್ಸ ಆಗಿರ್ತಿತ್ತು. ನಾಳೆ ನಾನ್ ಫ್ರೀ ಇಲ್ಲ, ಸೊ ಈ ಲೆಟರ್ ಕೊಡ್ತಿದ್ದೀನಿ. ನಾಳೆ ಬೆಳಗ್ಗಿನ ಇಂಟರ್ವ್ಯೂಗ್ ಹೋಗಿ ಕೆಲ್ಸ ಸಕ್ಸಸ್ ಆಗತ್ತೆ ಅಂತ ಸುಕನ್ಯಾ ಮುಂದೆ ಲೆಟರ್ ಹಿಡಿದ್ಲು. ಸುಕನ್ಯಾ ಖುಷಿಯಿಂದ ಕೈ ಮುಂದೆ ಮಾಡ್ತಾ, ಥ್ಯಾಂಕ್ ಯು ನಿರ್ಮಲಾ ಅಂತ ಹೇಳಿದ್ಲು. ನಿರ್ಮಲಾ ಮುಖದಲ್ಲಿ ವ್ಯಂಗ್ಯ ನಗು ಇತ್ತು. ಸುಕನ್ಯಾ ಇನ್ನೇನ್ ಪೇಪರ್ ಹಿಡ್ಕೋತಿದ್ಲು,
ಅಷ್ಟ್ರಲ್ಲಿ ಅವಳ ಕೈಯಲ್ಲಿದ್ದ ಪೇಪರ್ನ ನೆಲಕ್ ಬೀಳ್ಸಿದ್ಲು. ನಿರ್ಮಲಾ ನಗ್ತಾ, ಡಿಯರ್ ಸುಕನ್ಯಾ, ನಿಂಗೆ ನನ್ನಿಂದ ಒಂದು ಫೇವರ್ ಆಗ್ಬೇಕು ಅಂದ್ರೆ ನಂಗೂ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು. ಅದಾಗದೆ ಈ ಪೇಪರ್ ನಿನ್ ಕೈಗೆ ಸಿಗಲ್ಲ ಅಂತ ಹೇಳಿದ್ಲು. ನಿರ್ಮಲಾ ಕಾಲಿನ ಹತ್ರ ಆ ಲೆಟರ್ ಬಿದ್ದಿತ್ತು. ಸುಕನ್ಯಾ ಆ ಲೆಟರ್ನ ಪಿಕ್ ಮಾಡ್ಕೊಳ್ಳುವಾಗ ಅವಳ ಕಾಲನ್ನ ಟಚ್ ಮಾಡ್ಲೇಬೇಕಿತ್ತು. ಅದಕ್ಕೋಸ್ಕರನೇ ಕಾಯ್ತಿದ್ದ ಹಾಗೆ ನಿರ್ಮಲಾ ಸೋಫಾಯಿಂದ ಸ್ವಲ್ಪ ಮುಂದೆ ಜರುಗಿ ಕೂತ್ಲು. ಸುಕನ್ಯಾ ಸಪ್ಪೆ ಮುಖ ಮಾಡ್ಕೊಂಡು ಆ ಲೆಟರ್ನ ತಗೋಬೇಕು ಅಂತ ಕೈ ಮುಂದೆ ಮಾಡಿ ಬಾಗ್ತಿದ್ಲು. ಅಷ್ಟ್ರಲ್ಲಿ ಅವಳ ಹಿಂದ್ಗಡೆಯಿಂದ ಸಾಫ್ಟ್ ಕೈ ಟಚ್ ಆಯ್ತು. ಅವಳ ಕೈನ ಆ ಸ್ಮೂತ್ ಕೈ ಬಿಗಿಯಾಗಿ ಹಿಡಿತು. ಆಂಟಿ, ಆ ಲೆಟರಿಂದ ನಮ್ಗೇನು ಯೂಸ್ ಇಲ್ಲ, ಲೀವ್ ಇಟ್. ನೀವ್ಯಾಕೆ ಇಷ್ಟೊಂದು ಶ್ರಮ ತಗೋತಿದ್ದೀರಾ ಅಂತ ಆಯ್ರಾ ಕೇಳಿದ್ಲು. ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ದ ನಿರ್ಮಲಾ ಗಾಬ್ರಿಯಿಂದ, ವಾಟ್ ಆರ್ ಯು ಟಾಕಿಂಗ್? ನನ್ ರೆಕಮೆಂಡೇಶನ್ ನಿಮಗ್ ಯೂಸ್ ಇಲ್ವಾ ಅಂತ ಹುಬ್ಬ ಗಂಟಿಕ್ಕಿ ಕೇಳಿದ್ಲು. ಸ್ಕೂಲ್ ಅವರು ಈ ಲೇಡಿ, ಐ ಮೀನ್ ಆಯ್ರಾ ಮಗಳನ್ನ ಯಾವ್ದೇ ಇಂಟರ್ವ್ಯೂ ಮಾಡದೆ ಅಡ್ಮಿಷನ್ ಮಾಡ್ಕೊಂಡಾಯ್ತು. ನಾಳೆಯಿಂದಾನೇ ಅವಳು ಸ್ಕೂಲಿಗೆ ಹೋಗ್ತಿದ್ದಾಳೆ. ನಿಮ್ ಲೆಟರ್ ತಗೊಂಡು ಅಡ್ಡಾಡೋ ಪರಿಸ್ಥಿತಿ ನಮಗಿಲ್ಲ ಅಂತ ಅವನು ಸಿಟ್ಟಲ್ಲ ಅಂದ. ವಾಟ್? ನಿಜನಾ? ಯಾವ್ದೇ ಇಂಟರ್ವ್ಯೂ ಇಲ್ದೆ ನಿನ್ ಮಗಳನ್ನ ಸ್ಕೂಲವ್ರ ಅಡ್ಮಿಷನ್ ಮಾಡಿಸ್ಕೊಂಡ್ರ? ಐ ಕಾಂಟ್ ಬಿಲೀವ್. ಅಂಥ ಸ್ಟೇಟಸ್ ಇರೋ ಫ್ಯಾಮಿಲಿ ಅಂದ್ರೆ ಶರ್ಮಾ ಮತ್ತು ಭಾರದ್ವಾಜ್ ಫ್ಯಾಮಿಲಿಗಳು ಮಾತ್ರ. ನೀನ್ ಯಾರ್ ರೆಕಮೆಂಡೇಶನ್ ತಗೊಂಡ್ ಹೋಗಿದ್ದೆ ಅಂತ ತುಂಬಾ ಕ್ಯೂರಿಯಸ್ ಆಗಿ ಅವಳು ಕೇಳಿದ್ಲು. ರಾಮ್ಗೂ ಆಗ್ಲಿಂದ ತಲೆಯಲ್ಲಿ ಕೊರಿತಿದ್ದ ಕ್ಯೂರಿಯಾಸಿಟಿ ಇನ್ನಷ್ಟು ಹೆಚ್ಚಾಗಿತ್ತು. ಅವನು ಆಯ್ರಾನ ಮಿಸ್ಟೀರಿಯಸ್ ಲೇಡಿ ಹಾಗೆ ನೋಡ್ತಾ ಇದ್ದ. ಆಯ್ರಾ, ನೀನ್ ಸಿದ್ಧಾರ್ಥ್ ಹೆಲ್ಪ್ ತಗೊಂಡ್ಯಾ? ಅದಕ್ಕೆ ಆ ಸ್ಕೂಲ್ ಅವರು ಸಿಹಿನ ಅಲ್ಲಿ ಸೇರ್ಸ್ಕೊಳಕ್ ಒಪ್ಕೊಂಡಿರ್ಬೇಕು ಅಂತ ಹೇಳ್ತಾ ಸುಕನ್ಯಾ ಆಯ್ರಾನ ನೋಡಿದ್ರು. ಖಂಡಿತ ಇಲ್ಲ, ನಂಗೆ ಯಾರ್ ಹೆಲ್ಪ್ ತಗೊಳ್ಳೋ ಅಗತ್ಯನೂ ಇಲ್ಲ. ನಾನವ್ರ ಋಣದಲ್ಲಿ ಬೀಳೋಕ್ಕೂ ರೆಡಿ ಇಲ್ಲ ಅಂತ ಆಯ್ರಾ ಮನ್ಸಲ್ಲೇ ಹೇಳ್ಕೊಂಡ್ಲು. ಸಿದ್ಧಾರ್ಥ್ ಅಜ್ಜಿನ ಉಳ್ಸಿ ಅವನನ್ನ ಋಣದಲ್ಲಿ ಬೀಳ್ಸಿದ್ಲು. 2ನೇ ಸರಿ ಕೇರ್ ಫ್ರೀ ಮಾತ್ರೆನ ತುಂಬಾ ಲೋ ಪ್ರೈಸ್ಗೆ ಅವನಿಗೆ ಕೊಡೋದಾಗಿ ಒಪ್ಕೊಂಡಿದ್ಲು. ಅದು ಕೂಡ ಸ್ಮಾಲ್ ಫೇವರ್. ಅದೆಲ್ಲದಕ್ಕೂ ಅವಳು ರಿಟರ್ನ್ ಗಿಫ್ಟ್ ಕೇಳೋದಿದ್ರೆ ಅವಳ ಮಗನ್ನ ಕೇಳ್ಬೇಕು ಅಂತ ಅಂದ್ಕೊಂಡಿದ್ಲು. ಅದನ್ನ ಬಿಟ್ರೆ ಅವಳಿಗೆ ಬೇರೆ ಹೆಲ್ಪ್ ಸಿದ್ಧಾರ್ಥಿಂದ ತಗೊಳ್ಳೋದು ಬೇಕಿರ್ಲಿಲ್ಲ. ಇಲ್ಲ ಆಂಟಿ, ನಾನವ್ರ ಹೆಲ್ಪ್ ತಗೊಂಡ್ಲಿಲ್ಲ ಅಂತ ಆಯ್ರಾ ಕೂಲಾಗಿ ರಿಪ್ಲೈ ಮಾಡಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.